ನಾನು 8ನೇ ತರಗತಿಯಲ್ಲಿದ್ದೆ. ಆಗ ನನ್ನ ದೊಡ್ಡಕ್ಕನ ಗಂಡ, ನಮ್ಮ ಭಾವ ಶ್ರೀಕಂಠಯ್ಯವರು NGF ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಾಗ ಆಲ್ನಳ್ಳಿ ಕೃಷ್ಣ ಅವ್ರದ್ದು ಒಂದು ನಾಟಕ, ಮೊದಲ ನಾಟಕ ಕಾಡು ನಾಟಕ. ಕಾಡು ನಾಟಕದಲ್ಲಿ ಕಿಟ್ಟಿ ಕಿಟ್ಟಿ ಅಂತಕ್ಕಂಥ ಪಾತ್ರ. ಅದರ ಮೊದಲನೇ ಶೋ ನಡೆದಿದೆ ಮುಂಬೈಯಲ್ಲಿ. ಅಲ್ಲಿಂದ ಬದುಕು ಶುರು ಆಯ್ತು. ಅಣ್ಣ, ಮೊದಲನೇದಾಗಿ ನಿಮ್ಗೆ ಬಣ್ಣ ಹಚ್ಚಿದ ಮೇಕಪ್ ಮ್ಯಾನ್ ಯಾರು? ಬಿಳಿ ರಾಮಕೃಷ್ಣ. ಬಿಳಿ ರಾಮಕೃಷ್ಣ ಸರ್. ಓಕೆ, ಮೊದಲನೇದಾಗಿ ಬಣ್ಣ ಹಚ್ಚಿದವರು. ಆಮೇಲೆ ಮೊದಲನೇದಾಗಿ ಮಾಡಿದ ಪಾತ್ರದ ಹೆಸರು ಕಿಟ್ಟಿ. ಅದೇ ಮೊದಲನೇದಾಗಿ ಫಸ್ಟ್ ಶೋ ಬಾಂಬೆನಲ್ಲಿ ಆಗಿತ್ತು. ಈ ಮುಖಾಂತರ ರಂಗಭೂಮಿಯಲ್ಲಿ ಹಲವಾರು ವೇಷಗಳನ್ನ ತೊಟ್ಕೊಂಡ್ ಬಂದ್ರಿ. ನಿಮಗೆ ಇಷ್ಟವಾದಂತ ಇದು ಪಾತ್ರ ಹಂಗೆಲ್ಲ ಯಾವ್ದನ್ನು ಹೇಳಬಾರ್ದು, ಬೈಫರ್ಕೇಟ್ ಮಾಡಿ ಹೇಳಬಾರ್ದು. ಪ್ರತಿಯೊಂದು ಪಾತ್ರವನ್ನು ನೀವು ಇಷ್ಟಪಟ್ಟೆ ಮಾಡಬೇಕು. ಹಿಂಗೆ ಪ್ರತಿ ಪಾತ್ರಗಳನ್ನು ಜೀವಿಸ್ತಾ ಬಂದಿದ್ದಾರೆ. ಮತ್ತೆ ಕರಿತೀನಿ, ಬನ್ನಿ. ಫೋನ್ ಮಾಡಿದಾಗ ನಂದು ಬರ್ತ್ಡೇ ಇದೆ, ನೀವು ಬನ್ನಿ ಸಾಯಂಕಾಲ 6:30 ಗಂಟೆಗೆ ಇಂಥ ಜಾಗಕ್ಕಂತ ಕರೆದ್ರು ಸರ್. ಅದಾದ ನಂತರ ನಮ್ಮ ಪ್ರತಾಪ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ. ಅವ್ರು ನನ್ನ ಹತ್ರ ಬಂದರು, ಇನ್ವಿಟೇಷನ್ ಅಂದ್ಕೊಟ್ರು. ಸರ್ ನೀವು ಏನಾದ್ರು ತಿಳ್ಕೊಳ್ಳಿ, ಇನ್ವಿಟೇಷನಲ್ಲಿ ಎಲ್ಲ ಓದ್ತಾ ಬಂದ್ವಿ. ಲಾಸ್ಟಲ್ಲಿ ನೀವು ಒಂದು ಗೆಟಪಲ್ಲಿ ಬನ್ನಿ, ನೀವು ಒಂದು ವೇಷ ಹಾಕ್ಕೊಂಡು ಬನ್ನಿ ಅಂತ ಕರೆದಿದ್ರು ಸರ್. ನಾನು ಅವ್ರಿಗೆ ಇಮಿಡಿಯೇಟಾಗಿ ಹೇಳಿದೆ, ಹೌದೇನ್ರಿ ಪ್ರತಾಪ್ ಎಲ್ಲಿದ್ದೀರಾ? ಪ್ರತಾಪ್ ಒಬ್ಬರಿಗೆ ಕೇಳಿದೆ, ರೀ ನಾನು ಒಂದು ಕೆಲಸ ಮಾಡ್ತೀನಿ ರೀ, ನಾನು ಲೇಡಿ ಗೆಟಪ್ಪಲ್ಲಿ ಸಾಯಂಕಾಲ 6:30ಗೆ ಇದ್ದಕ್ಕಿದ್ದಂಗೆ ನಿಮ್ಮ ಸ್ಟೇಜ್ ಹತ್ತಿರ್ತೀನಿ ರೀ ಅಂತ ಅಂದೆ. ಸರ್ ಇಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಬರ್ತಾ ಇದೆ ಲೇಡಿ ಗೆಟಪ್ಪಲ್ಲಿ ನಮ್ಮ ಕಿಟ್ಟಣ್ಣ. ನಿಜವಾಗ್ಲು ಎಂಥ ಇನ್ಸಿಡೆಂಟ್ ಆಯ್ತು ನೋಡಿ ಸರ್. ಹೌದಲ್ಲ ಪ್ರತಾಪ್, ಕರೆಕ್ಟಾ? ಇನ್ವಿಟೇಷನ್ ನೋಡಿ ಅಂದೆ, ನೀವು ಒಂದು ಗೆಟಪಲ್ಲಿ ಬನ್ನಿ, ವೇಷ ಒಂದು ಹಾಕ್ಕೊಂಡು ಬನ್ನಿ ಅಂದರು. ಆದರೆ ನಾನು ಏನು ಹಾಕ್ಕೊಂಡು ಬರ್ಬೇಕಂತ ಇದ್ದಲ್ಲ, ಅದೇ ಗೆಟಪಲ್ಲಿ ನಮ್ಮ ಕಿಟ್ಟಣ್ಣ ಅವ್ರು ಕಾಣಿಸ್ತಾ ಇದ್ದಾರೆ. ಆಮೇಲೆ ಈ ಟೈಟ್ಲ್ ಇದೆಯಲ್ಲ ಸರ್, ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವೇಷ ಅನ್ನೋದು ಬರುತ್ತೆ ಸರ್. ಬೆಳಗಾಗಿದ ತಕ್ಷಣ ಕಾಫಿ ಕೊಡೋದು ಅಂತೀವಿ ನಮ್ಮ ಹೆಂಗಸನ್ನ, ಆವಾಗ ಯಜಮಾನ ಆಗಿರ್ತೀವಿ. ನೀವು ಸ್ವಲ್ಪ ಓಡಿದ ತಕ್ಷಣ ಹೋಗ್ಬಿಟ್ಟು ಬರ್ತೀರೋ ಅಂತೀವಿ, ನಮ್ಮ ಮಕ್ಕಳಿಗೆ ತಂದೆ ಆಗಿರ್ತೀವಿ. ಅಲ್ಲಿಂದ ಬಂದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಹೋದಾಗ ಯಜಮಾನ್ರು ಬಂದ್ರಪ್ಪ ಅಂತೇಳಿ ಅವರೊಂದು ವೇಷ ಕಟ್ತಾರೆ. ಅದಾದ ತಕ್ಷಣ ಎಲ್ಲ ಒಂದು ಕಡೆ ಹೋಗ್ತೀವಿ, ನಮ್ಮ ಅಧ್ಯಕ್ಷರು ಬಂದ್ರಪ್ಪ ಅಂತಾರೆ. ಈಗ ದಿನ ನಿತ್ಯ ಬೆಳಗಾದ್ರೆ ಸಾಯಂಕಾಲದ್ರೆ ಒಂದೊಂದು ವೇಷ ಧರಿಸ್ತಾನೇ ಇರ್ತೀವಿ. ಅಂತದ್ರಲ್ಲಿ ವೇಷಗಳಂತ ಮಾಡಿದ್ದಾರೆ. ಎಂಥ ಸಬ್ಜೆಕ್ಟ್ ನಮ್ಮ ರವಿ ಬೆಳಗಲ್ ಸರ್ ಕಟ್ಟಿದ್ದಾರೆ, ಅದಕ್ಕೆ ಇವರು ನಮ್ಮ ನಾಯಕ ನಟರಾಗಿ ಪೋಷಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಏನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ವೇಷಗಳಂತ ನೀವು ಹೆಸರಿಟ್ಟಿದ್ರಿ, ದಯವಿಟ್ಟು ನಮ್ಮ ಇವರು ಕಿಶನ್ ಅವ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಮುಖಾಂತರ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓ ಸರ್, ಅದಕ್ಕೆ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಹೇಳ ವೇಷ ಇಲ್ಲ, ಈಗ ಸದ್ಯಕ್ಕೆ ಸಶೇಷ ಪ್ರವೀಣ್ ಮಾತಾಡ್ತಾರೆ. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಹಾಗೂ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಇವತ್ತು ಒಂದು ಡಿಫ್ರೆಂಟಾಗಿ ವಿಭಿನ್ನವಾಗಿಂಥ ಒಂದು ಸಿನಿಮಾನೇ ನೋಡ್ದಂಗೆ ಆಯಿತು. ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಅವ್ರು ಏನು ಪಾತ್ರ ವೇಷಗಳು ಹೇಗೆ ಎಲ್ಲೆಲ್ಲಿ ಚೇಂಜ್ ಆಗುತ್ತದೆ. ಅವ್ರು ಬಿರಿಯಾನಿ ಕೊಟ್ಟ ಟೈಮಲ್ಲಿ ಶಿವಾಶ್ರೀ ಅಪ್ರೋಚ್ ಮಾಡಿದ ರೀತಿ ನಿಜವಾಗ್ಲೂ ಇದು ಆಡಿಯನ್ಸ್ಗೂ ಅದೇ ಥರ ಅಪ್ರೋಚ್ ಮಾಡಿಸ್ತೀರಿ, ಆಡಿಯನ್ಸ್ ಥಿಯೇಟ್ರಿಗೆ ಕರೆಸ್ತೀರಿ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇದು ಮುಖ್ಯ ಆಗ್ಬಿಡ್ತದೆ. ಒಬ್ಬ ನಿರ್ದೇಶಕರಲ್ಲಿ ಸಿನಿಮಾ ತೆಗಿಯೋದು ಮುಖ್ಯ ಅಲ್ಲ, ಪ್ರೇಕ್ಷಕರು ಕೂಡ ಚಿತ್ರಮಂದಿರಕ್ಕೆ ಹೇಗೆ ಕರೆಸ್ಬೇಕು ಅನ್ನೋದು ಒಂದು ಮುಖ್ಯ ಆಗುತ್ತೆ. ಅದನ್ನು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನು ಕಿಟ್ಟಪ್ಪನ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಕೆಲವು ಪಾತ್ರಗಳನ್ನ ಕೆಲವು ನಟನಗಳ ಮಾಡ್ಲಿಕ್ಕೆ ಸಾಧ್ಯ. ಕಿಟ್ಟಪ್ಪನ ಭಾಳ ವರ್ಷಗಳ ಆತ್ಮೀಯರು, ಅವರು ಅನೇಕ ಪಾತ್ರಗಳಲ್ಲಿ ಅನೇಕ ಪಾತ್ರಗಳನ್ನು ಮಾಡಿದ, ಅನೇಕ ಚಿತ್ರಗಳು ಅನೇಕ ಪಾತ್ರಗಳನ್ನು ಮಾಡಿದ್ದಾರೆ. ಆದರೆ ಇದರಲ್ಲಿ ನೋಡಿದ್ದು ನಮಗೆ ಭಾಳ ವಿಭಿನ್ನವಾದಂಥ ಪಾತ್ರ. ಒಂದೇ ಮುಖದಲ್ಲಿ ಒಂದು ಹೆಣ್ಣಿನ ಮುಖ, ಒಂದು ಗಂಡಿನ ಮುಖ, ಅದು ಪಾತ್ರ ಮಾಡೋದು ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದನ್ನು ನಿಭಾಯಿಸ್ತಾರೆ
ಕಿಟ್ಟಣ್ಣ ಅವರು ನಿಭಾಯಿಸಿ ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಇದನ್ನು ಒಳ್ಳೆ ಅವಾರ್ಡು ಕೂಡ ಬರೋ ಥರ ಒಂದು ಪಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ವೇಷಗಳು ರವಿ ಬೆಳಗೆರೆಯವರು ಬರೆದಿರೋ ಒಂದು ಕತೆ, ಇದನ್ನು ಕೂಡ ನಾವು ಓದಿದ್ದೀವಿ ಭಾಳ ವರ್ಷಗಳ ಹಿಂದೆ. ಕೆಲವು ನೆನಪಿದೆ, ಕೆಲವು ನೆನಪಿಲ್ಲ. ಯಾಕೆ ರವಿ ಬೆಳಗೆರೆ ನನ್ನ ದೊಡ್ಡ ಫ್ಯಾನು. ಆಯ್ ಬೆಂಗಳೂರು ಅನ್ನೋ ಒಂದು ಚಿತ್ರನ ನಾನು ಮಾಡಿದ್ದು, ನಾನೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದು. ಯಾಕೆಂದರೆ ಅವ್ರನ್ನ ಪ್ರತಿ ದಿವಸನೂ ಕೂಡ ಅವರ ಒಂದು ಯಾವುದೋ ಆಯ್ ಬೆಂಗಳೂರು ಯಾವಾಗ ಬರ್ತದೆ ಅಂತ ಗುರುವಾರ ನಾನು ಕಾಯ್ತಾ ಇದ್ದೆ. ಫಸ್ಟ್ ಮೊದಲ ಪೇಪರ್ ನಾನು ತಗೊಳ್ತಾ ಇದ್ದೆ. ಆ ಒಂದು ಅವರ ಒಂದು ಬರವಣಿಗೆ ಹೇಗೆ ನಮ್ಮನ್ನು ಹೇಗೆ ಆಕರ್ಷಣೆ ಮಾಡ್ತಿತ್ತು ಅಂದರೆ, ಅವ್ರು ಅದಕ್ಕಿಂತ ಮುಂಚೆ ಒಂದು ಬುಕ್ಕಲ್ಲಿ ಬರೀತಾ ಇದ್ರು, ಪಾಪಿಗಳ ಲೋಕದಲ್ಲಿ ಅಂತ ಹೇಳ್ಬಿಟ್ಟು. ಅದು ನನಗೆ ಬಹಳ ಇಷ್ಟ ಆಗಿತ್ತು. ಹೀಗೆ ಅವರು ಈ ಒಂದು ಕತೆ ಅವ್ರದ್ದಿದೆ ಅಂದರೆ ಭಾಳ ನಿಜವಾಗ್ಲೂ ಆ ಒಂದು ಪಾತ್ರಗಳನ್ನ ಭಾಳ ಮೋಲ್ಡ್ ಆಗಿ ಜನಗಳು ಇಷ್ಟಪಡೋ ಅಂಥ ಒಂದು ಕಥೆಯನ್ನು ಮಾಡಿರ್ತಾರೆ. ಏನು ಈ ಚಿತ್ರತಂಡ ಈ ಚಿತ್ರವನ್ನು ನಿರ್ಮಾಣ ಮಾಡಿಕೊಂಡು ದೇವರು ಈ ಚಿತ್ರವನ್ನು ಗೆಲ್ಲಿಸಿ ಇಡೀ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಯಶಸ್ಸನ್ನು ತರಬೇಕು. ಇಡೀ ಚಿತ್ರ ನೋಡ್ತೀರಿ ಕೂಡ ಕರ್ನಾಟಕಕ್ಕಲ್ಲ ನಮ್ಮ ಭಾರತಾದ್ಯಂತ ಪ್ರಶಸ್ತಿಗಳು ಬರೋಂಥ ಒಂದು ಚಿತ್ರವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಕಿಶನ್, ಹಾಗೆ ನನಗೆ ಕತೆ ಬರೆದಿರೋ ರವಿ ಬೆಳಗೆರೆ ಸರ್ ನಮ್ಮ ಬಾಸು, ಅವ್ರ ಜೊತೆನೂ ನನಗೆ 30 ವರ್ಷದ ಒಡನಾಟ ನನ್ನ ಜರ್ನಿ ಆಗಿತ್ತು. ಇದು ಕಿಶನ್ಗೆ ಕರೆಕ್ಟಾಗಿ ಸೂಟಾಗಿ ಅವರು ರವಿ ಬೆಳಗೆರೆ ಸರ್ ಅವಾಗ ಬರೆದಿದ್ರು ಅನ್ಸುತ್ತೆ ವೇಷಗಳು. ಯಾಕಂದ್ರೆ ನಾನು ಒಂದು 30 ವರ್ಷದ ಜರ್ನಿಯಲ್ಲಿ ನಾನು ತುಂಬ ನೋಡಿದ್ದೀನಿ ಅವನ ವೇಷಗಳನ್ನ. ನಾನಾ ವೇಷಗಳು ಯಾರು ಹೇಳಿದ್ರಿ, ಈಗ 100 ವೇಷಗಳನ್ನ ಹಾಕೊಂಡು ಬಂದ 100 ವೇಷಗಳನ್ನ ಅವ್ನು ಹಾಕಿರೋದು ನೋಡಿದೆ. ಅವ್ರಿಗೆ ಒಳ್ಳೇದಾಗ್ಲಿ. ಯಾಕಂತ ಅವನು ತುಂಬ ದೊಡ್ಡ ಕನಸಿದೆ, ಸಿನಿಮಾದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಹಳ ಹೋರಾಟ ಮಾಡ್ತಾ ಇದ್ದಾನೆ. ನಿಮ್ಮೆಲ್ಲರೂ ಆಶೀರ್ವಾದ ಅವನಿಗಿರ್ಲಿ, ಅವನ ಪಾಪ ಒಳ್ಳೇದಾಗ್ಲಿ ಅಂತ ನನ್ನಂತೂ ತುಂಬ ಹೃದಯದ ಆರೈಕೆ ಇದೆ. ಕಿಶನ್, ಗುಡ್ ಲಕ್, ನಿನಗೆ ಒಳ್ಳೇದಾಗ್ಲಿ. ಬಂದ್ಮೇಲೆ ಈಗ ಇದು ಓಪನಿಂಗು ಎಲ್ಲ ನೋಡ್ತಾ ಇದ್ರೆ ಒಂದು ಸಿನಿಮಾಗೆ ಅದು ಪ್ರಾರಂಭದಿಂದಾನೇ ಜನಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಬೆಳ್ಕೊಳ್ಳುತ್ತೆ. ಈ ಥರ ಒಂದು ಬರ್ತಾ ಇದೆ ವೇಷಗಳ ಪಿಕ್ಚರು, ರವಿ ಬೆಳಗೆರೆ ಒಂದು, ಆಮೇಲೆ ನಮ್ಮ ಶ್ರೀನಗರ ಕಿಟ್ಟಿ ಒಂದು, ಆಮೇಲೆ ನಮ್ಮ ಡೈರೆಕ್ಟ್ರು ವಾಸು ಕಿಶನ್, ನಮ್ಮ ಗುರುರಾಜ್ ಅವ್ರ ಮಗವರು ಇವರೆಲ್ಲ ಸೇರ್ಕೊಂಡು ಯುವಕರು ತಂಡ ಮಾಡ್ತಾ ಇದೆ. ಅವರು ಪ್ರೆಸೆಂಟೇಷನ್ ಮಾಡಿದ ರೀತಿ ಇವತ್ತು ಅವ್ರು ಇದೆಲ್ಲ ಮಾಡಿದ್ರು. ಅಲ್ಲೇ ಇದನ್ನು ಯಾರ್ಯಾರು ನೋಡ್ತಾರೆ ಅವರೇ ಪ್ರಿಪೇರ್ ಆಗ್ಬಿಡ್ತಾರೆ, ಈ ಚಿತ್ರ ನೋಡಲೇಬೇಕು. ನಮ್ಮ ಪ್ರವೀಣ್ ಅವ್ರು ಹೇಳ್ದಂಗೆ ನಾನು ಅವ್ರದ್ದು ಒಂದು ಪಿಕ್ಚರು ಪ್ರತಿಮಾ ಬೇಡಿ ಬಗ್ಗೆ ಮಾಡಿದ್ರು, ಅವರು ರವಿ ಬೆಳಗೆರೆ ಪುಸ್ತಕ, ಆ ಪುಸ್ತಕನ ನಾನು ಸಿನಿಮಾ ತೆಗಿಬೇಕು ಅಂತ ಅವರೆಲ್ಲ ಮಾತುಕತೆ ಆಯಿತು ಬಾಸ್ ಜೊತೆ. ಏನು ಸಂದರ್ಭ ಆಗಲಿಲ್ಲ, ಮುಂದಕ್ಕೆ ನೋಡೋಣ. ನನಗೆ ಇಷ್ಟವಾದ ಕತೆ ಅದು. ಒಂದು ಚಿತ್ರ ಇವತ್ತು ಈಗಿನ ಈ ಟೆಕ್ನಾಲಜಿಯಲ್ಲಿ ಇವತ್ತು ಇರೋ ಇದರಲ್ಲಿ ಈ ಥರ ಎಲ್ಲ ಪಿಕ್ಚರ್ಗಳನ್ನು ಈಗ ಟಾಟಾ ಬಿರ್ಲಾ ಅವರು ಒಂದು ಪ್ರಾಜೆಕ್ಟ್ 25 ರೂಪಾಯಿ ಉಪ್ಪಿಗೆ 2.5 ಕೋಟಿ ಪಬ್ಲಿಸಿಟಿ ಮಾಡ್ತಾರೆ. ಅದೇ ಥರ ಇವರು ಒಂದು ಸಿನಿಮಾಗೆ ಬಡ್ಜೆಟ್ ಜೊತೆಗೆ ಸ್ಕ್ರಿಪ್ಟ್ ಹಾಕ್ಕೊಂಡಿದ್ದಾರೆ. ಓಪನಿಂಗ್ ಇಂದಾನೆ ಇವತ್ತೇ ಮಾಡಬೇಕು. ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ, ಈ ತಂಡ ನೋಡ್ತಾ ಇದ್ರೆ ನಾನು ಅಣ್ಣ ಪ್ರೊಜೆಕ್ಷನ್ ಹೇಳ್ಬಿಡು ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗೋಣ, ಒಂದು 1000 ರೂಪಾಯಿ ಕೊಟ್ಬಿಡು ಬುಕ್ ಮಾಡ್ಕೊಂಡು ಹೋಗೋಣ ಅನ್ನೋ ನನಗೆ ಆಸ್ ಎ ಆಡಿಯನ್ಸ್ ಆಗಿ. ಯಾಕೆ ನಾನು ಡಿಸ್ಟ್ರಿಬ್ಯೂಟ್ರು 76ನೇ ಇಸ್ವಿಂದ ಡಿಸ್ಟ್ರಿಬ್ಯೂಟ್ರು. ಜನ ಸಿನಿಮಾ ನೋಡಿರಲ್ಲ ಅವ್ರ ಜೀವನದಲ್ಲಿ, ಅಷ್ಟು ಪಿಕ್ಚರ್ ರಿಲೀಸ್ ಮಾಡಿದ್ದೆ ನಾನು ಎಲ್ಲ ಬೈಕ್ ಮಾಡಿದ್ವಿ. ನಾನೇ ಬುಕ್ ಮಾಡ್ಕೊಂಡು ಹೋಗೋ ನನಗೆ ಅದೇ ಥರ ಇದೆ. ಯಾರು ನೋಡ್ತಾರೆ ಅವರೆಲ್ಲ ಸಿನಿಮಾ ನೋಡಬೇಕು ಅಂತ ಟ್ಯೂನ್ ಆಗ್ತಾರೆ. ಈ ಥರ ಇವತ್ತು ಬೇಕು. ಇದು ನಮ್ಮ ಬಾಸು ಉಪೇಂದ್ರ ಅವರು ಹಂಗೆ ಮಾಡ್ತಾ ಇದ್ರು. ಓಪನಿಂಗ್ ಡೇ ಮುಹೂರ್ತದ ದಿವಸನೇ ಜನಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಕುಣಿಸೋರು. ಆ ಪೇಪರ್ ನಮ್ದೊಂದು ಉಪೇಂದ್ರ ಪಿಕ್ಚರ್ ಮಾಡೋದು ಪೂಜೆಗೆ ಕೊಟ್ಟಿದ್ರು. ಆ ಇನ್ವಿಟೇಷನ್ ನೋಡ್ಬಿಟ್ಟೇನೆ ಉಲ್ಟಾ ಸೀದಾ ಮಲ್ಕೊಂಡು ನೋಡ್ಬಿಟ್ಟು ಈ ಪಿಕ್ಚರ್ ಫಸ್ಟ್ ನೋಡ್ಬೇಕಂತ ರಾತ್ರಿ 3 ಗಂಟೆಗೆ ಟಿಕೆಟ್ಗೆ ಬರೋರು ಜನ. ಆ ಕಾಲ ತಿರ್ಗಾ ಬರ್ತದೆ. ಹಿಸ್ಟ್ರಿ ರಿಪೀಟ್ಸ್. ಕತ್ಲಾದ್ಮೇಲೆ ಬೆಳಗ್ಗೆ ಬರಲೇಬೇಕು. ಸಿನಿಮಾ ಇಂಡಸ್ಟ್ರಿ ಯಾವಾಗಲೂ ಭುವನೇಶ್ವರಿ ಆಶೀರ್ವಾದದಿಂದ ಚೆನ್ನಾಗಿ ನಡೀತದೆ. ಈ ಯುವಕರ ತಂಡ ಇವರು ಇನ್ನೂ ಸಾಧನೆ ಮಾಡ್ತಾರೆ. ಈ ಬ್ಯಾನರ್ ಗ್ರೀನ್ಟ್ರಿ ಇದು ಹಲವಾರು ಇದಾಗಿ ಇಲ್ಲಿರೋ ಯಾರ್ಯಾರು ಟೆಕ್ನಿಷಿಯನ್ಸ್ ಎಲ್ಲ ಮಾಡ್ತಾರೆ, ಇವರೆಲ್ಲ ಉತ್ಸಾಹದಲ್ಲಿ ಮಾಡ್ತಾರೆ. ಇವರೆಲ್ಲ ಒಳ್ಳೆ ಈ ನಮ್ಮ ಸಕ್ಸಸ್ಫುಲ್ ಪಿಕ್ಚರ್ ಬಂದಲ್ಲ ಆ ಥರ ಬಂದು ಉದ್ಯಮಕ್ಕೆ ಒಂದು ಇದಾಗ್ತದೆ. ಡೈರೆಕ್ಷನಲ್ಲಿ ನಾನು ಸ್ವಲ್ಪ ಯಾವಾಗ ಬಡ್ಜೆಟ್ ಜಾಸ್ತಿ ಆಯಿತು, ಹೇಳಿದ ಕಥೆನೇ ಬೇರೆ ಆಗಿದೆ ಬೇರೆ ಅಂತ. ಸೊ
ಸೊ ನಾನು ಅವ್ರಿಗೆಲ್ಲ ಒಂದು ಅಡ್ವೈಸ್ ಕೊಡ್ತಾ ಇರ್ತೀನಿ. ಮತ್ತು ಹೊಸ ಬರೋಂಥ ಮೆಂಬರ್ಸ್ಗಳು ಯಾರು ನಮ್ಮಲ್ಲಿ ಮೆಂಬರ್ ಆಗಬೇಕು ಅಂತ ಬಂತ ಪ್ರೊಡ್ಯೂಸರ್ಸು ಅವ್ರಿಗೂ ಒಂದು ಸಜೆಷನ್ ಕೊಡ್ತಾ ಇರ್ತೀನಿ. ಏನಂದರೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡೋಕೆ ಮುಂಚೆ ನಿರ್ದೇಶಕ ಫಸ್ಟ್ ಹೊಸ ಆಗಿದ್ರೆ 1 ಲಕ್ಷ 2 ಲಕ್ಷ ಕಾಸು ಕೊಟ್ಟು 1 ನಿಮಿಷದ ಅಥವಾ 2 ನಿಮಿಷದ ಒಂದು ಕ್ಲಿಪ್ ಮಾಡ್ಕೊಂಬರಕ್ಕೆ ಹೇಳಿ. ಸೊ ನಿಮ್ಗೆ ಆ ಕ್ಲಿಪ್ಪಲ್ಲೇ ಆತ ನಿಮ್ಗೆ ಸ್ಯಾಟಿಸ್ಫೈ ಮಾಡಬೇಕು. ಮಾಡಿದಾಗ ನಿಮಗೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನೀವು ಅದನ್ನ ಬಂಡವಾಳ ಹಾಕಿ ಅಂತ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಆದರೆ ಇವತ್ತು ಈ ಒಂದು ಏನು ಪ್ರಮೋ ಮತ್ತೆ ಕಿಟ್ಟಪ್ಪ ಅವ್ರದ್ದು ಒಂದು ಇಂಟ್ರೋ ಏನು ಪಾತ್ರ ಪರಿಚಯಗಳು 2 ಪಾತ್ರ ಪರಿಚಯಗಳನ್ನ ಸೀನ್ ನೋಡಿದ್ಮೇಲೆ ನನಗನ್ಸಿದ್ದು ಅವರು ಲೈಟಿಂಗು ಅಥವಾ ಒಬ್ಬ ಆರ್ಟಿಸ್ಟಲ್ಲಿ ಏನು ಕಲೆ ತೆಗಿಬೇಕು ಅದು ತೆಗೆದಿದ್ದಾರೆ. ಮ್ಯೂಸಿಕ್ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಗ್ಲಿಮ್ಸ್ ತೋರಿಸಿದ್ದಾರೆ, ಅದು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಶೂಟಿಂಗ್ ಅದೇನು ಅಷ್ಟು ಟೆಕ್ನಿಕಲ್ ಆಗಿ ಹೇಳೋದಲ್ಲ, ಶೂಟಿಂಗು ಕೂಡ ಚೆನ್ನಾಗಿ ಮಾಡಿದೆ. ಸೊ ಐ ಥಿಂಕ್ ಎಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಈ ಹ್ಯಾಸ್ ಕೆಪಬಿಲಿಟಿ ಆ್ಯಂಡ್ ಈ ವಿಲ್ ಡೂ. ಜೊತೆಗೆ ಕತೆ ಬಂದು ರವಿ ಬೆಳಗೆ ಸರ್ ಅವ್ರು ಮಾಡಿರೋದು ನನಗೆ ಅದು ಒಂದು ಬಂತು. ಇದು ಆರ್ಟ್ ಫಿಲಮು, ಕಿಟ್ಟಪ್ಪ ಕಮರ್ಷಿಯಲ್, ಎಲ್ಲೂ ಹೆಂಗಪ್ಪ ಮಿಕ್ಸಿಂಗು ಅಂತ ಅನಿಸ್ತಿತ್ತು. ಆದರೆ ಒಂದು ಆರ್ಟ್ ಫಿಲಮ್ನ ಕಮರ್ಷಿಯಲ್ ಆಗಿ ಹೆಂಗೆ ತೋರಿಸ್ಬೋದು ರಿಚ್ ಆಗಿ ಅಂತಲೂ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟ್ಟಪ್ಪ ಅವ್ರದ್ದು ಅಂತೂ ನಾನು ಈಗ ಇಂಟ್ರೆಸ್ಟ್ ಸೀನಲ್ಲಿ ನೀವೆಲ್ಲ ನೋಡಿದ್ರೆ ಓಕೆ ಯಾವುದೋ ಒಂದು ಪಾತ್ರ ಪರಿಚಯ ಆಗ್ತದೆ, ಯಾರೋ ಹೀರೋಯಿಂದು ಏನೋ ಅಂತ ನಾನು ಅನ್ಕೊಂಡೆ. ನನಗೆ ಗೊತ್ತಿಲ್ಲ ಕಿಟ್ಟಪ್ಪ ಹತ್ರ ಹೋಗಿ ಇದು ಚುಮ್ಕಿ ಬಂದಾಗ ಗೊತ್ತಾಗಿದ್ದು ನೀವದು ಅಂತ. ಈಗ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂದರೆ, ಈಗ ನಿಮ್ಮನ್ನ ದಾಡಿಲಿ ಮತ್ತೆ ಇದರಲ್ಲೇ ನೋಡಿ ಅಭ್ಯಾಸ ಆಗಿದೆ. ಈಗ ಈ ಪಾತ್ರದ್ದು ಹೆಂಗ್ ಮಾಡಬಲ್ಲೆ ಅಂತ ತೋರಿಸಿದ್ದೀರಾ. ನನ್ಗೆ ಇವಾಗ ಇರೋದು ಒಂದೇ ಡೌಟು, ನಿಮ್ಮ ವಾಯ್ಸ್ ಬಂದು ಬೇಸ್ ವಾಯ್ಸು 100% ಕೊಡ್ತೀನಿ. ಒಳ್ಳೆ ಅದು ಕಿಟ್ಟಪ್ಪ ಅವ್ರದ್ದು ಫಸ್ಟ್ ಪಿಕ್ಚರ್ ಸರ್ಜುಗಟ್ಸ್ ಗೀತ ನಮ್ಮ ಥಿಯೇಟ್ರಲ್ಲೇ ಶೋ ಇದು ಮಾಡಿದ್ದು. ಅವಾಗಿಂದ ನನಗೂ ಕಿಟ್ಟಪ್ಪ ಮತ್ತು ಇದು ನಾಶಕ ಸರ್ಗೂ ಒಂದು ಬಾಂಧವ್ಯ. ಅಲ್ಲ ನನಗೆ ಇರೋದು ಏನು ಅಂದರೆ ಏನು ಕುತೂಹಲ ಇದೆ ಅಂದರೆ, ಈಗ ನಿಮ್ದು ಮೇಲ್ ವರ್ಷನ್ ವಾಯ್ಸ್ ಕೇಳಿದೀನಿ. ಇಲ್ಲ, ಇದು ಎಲ್ಲರೂ ಅನ್ಕೊಳ್ತಾರೆ ಟ್ರಾನ್ಸ್ಜೆಂಡರ್ ಅಲ್ಲ ಕರೆಕ್ಟ್ ಹೋಗತಿ. ನೀವು ಅದಕ್ಕೆ ಅಲ್ಲ ಮಾಡ್ಯುಲೇಷನ್ ಹೆಚ್ಚು ಕಡಿಮೆ ಮಾಡ್ಕೊಂಡು. ಸೊ ಅದೊಂದು ಕುತೂಹಲ ಇತ್ತು. ಓಕೆ, ಅದಕ್ಕೆ ಇಲ್ಲೇ ಕ್ಲಾರಿಟಿ ಕೊಟ್ಟರು ಕಿಟ್ಟಪ್ಪ. ಥ್ಯಾಂಕ್ ಯು. ಎಂಟೈರ್ ಚಿತ್ರತಂಡಕ್ಕೆ ನಾನು ಶುಭ ಕೋರ್ತೀನಿ ಅಂತ ಕಾಯ್ತಾ ಇದ್ವಿ. ಅಂದ್ರೆ ಅಕ್ಷರವನ್ನ ಓದಲಿಕ್ಕೆ ಮೊದಲನೇ ಅಕ್ಷರ ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ಓದಿ ಮುಗಿಸ್ತಾ ಇದ್ದಂತ ಏಕೈಕ ಪತ್ರಿಕೆ ಅಂದ್ರೆ ಐ ಬೆಂಗಳೂರು. ಬಹಳ ಶಕ್ತಿಯುತವಾಗಿ ಬಹಳ ಅರ್ಥಪೂರ್ಣವಾಗಿ ಬರಿತಾ ಇದ್ದಂತ ರವಿ ಬೆಳಗೆ ಅವರು ಒಮ್ಮೆ ಅವ್ರನ್ನ ಭೇಟಿ ಮಾಡೋಂಥ ಸಂದರ್ಭ ಬಂತು. ಕಿಟ್ಟಣ್ಣ ರವಿ ಬೆಳಗೆ ಅಣ್ಣ ನಮ್ಮನ್ನ ಭೇಟಿ ಮಾಡಿ ಅವರು ನಮ್ಮನ್ನ ಹುಡ್ಕೊ ಬಂದ್ರು. ಏನಕ್ಕೆ ಅಂದ್ರೆ ಪಾಪಿಗಳ ಲೋಕದಲ್ಲಿ ಅನ್ನೋಂತಕ್ಕಂಥ ಒಂದು ಕಾಲಂ ಬರಿತಾ ಇದ್ರಲ್ಲ, ಅದರಲ್ಲಿ ಮೊದಲನೇ ಇಂಟ್ರು ನಮ್ಮ ರಿಲೇಟಿವ್ ಕೊಡಿಗಳ್ಳಿಯಲ್ಲಿದ್ದಾರೆ. ಬೆಂಗಳೂರು ಭೂಗತ ಲೋಕಕ್ಕೆ ಮೊದಲ ಭಾಷ್ಯವನ್ನ ಬರೆದಂತ ಕೊಡಿಗಳ್ಳಿ ಮನೆಗೌಡರು ಅಂತ ಒಂದು ಟೈಟ್ಲ್ ಕೊಟ್ರು. ಅವತ್ತು 800 ಕಾರಲ್ಲಿ ಅವ್ರು ಬಂದರು. ಅವರನ್ನು ಕರ್ಕೊಂಡೋಗಿ ನಮ್ಮ ಮಾವಾರೆ ಅವರು ಕೊಡಿಗಳ್ಳಿ ಮನೆಗೌಡರು ಅವ್ರು ತೀರ್ಕೊಂಡಿದ್ರು. ಅವ್ರ ಮನೆ ಸುತ್ತಮುತ್ತ ಎಲ್ಲವನ್ನ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ಆಗ್ಲಿಂದ ನಾವು ಅದೊಂದು ಪ್ರಾಮಾಣಿಕ ಋಣ ನಮ್ಮ ಮದುವೆ ಹೊಡ್ಕೊಳ್ಳೋಣ. ಆ ಥರ ವ್ಯಕ್ತಿತ್ವ ಇರ್ತಕ್ಕಂಥ ರವಿ ಬೆಳಗೆರು ಬಹಳ ಅವರ ಎಲ್ಲ ಪುಸ್ತಕಗಳು, ಸುಮಾರು ಪುಸ್ತಕಗಳನ್ನ ನಾವು ಓದಿದ್ದೇವೆ. ಅಂತ ಅವರು ಬರೆದಂಥ ಒಂದು ವೇಷಗಳು ಅಂತಕ್ಕಂಥ ಒಂದು ಆ ಚಿತ್ರವನ್ನ ಕಿಶನ್ ಅವರು ಬಹಳ ಅದ್ಭುತವಾಗಿ ತೆರೆ ಮೇಲೆ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಬಹಳ ಖುಷಿ ಆಯಿತು. ಯಾಕಂದ್ರೆ ನಾನವನಲ್ಲ ಅವಳು ಅಂತಕ್ಕಂಥ ಒಂದು ನಮ್ಮ ಸಂಚಾರಿ ವಿಜಯ್ ಅವರು ಸಿನಿಮಾನ ನೋಡಿದ್ವಿ. ಅದು ಟ್ರಾನ್ಸ್ಜೆಂಡರ್ ವಿಚಾರ. ಇದನ್ನ ನೋಡಿದ ಜೋಗತಿ ವಿಚಾರ ಅಣ್ಣ ಹೇಳ್ದಂಗೆ. ಈಗಾಗಲೇ ಅದನ್ನ ನೋಡಿದಾಗ ಈಗ ಹಿರಿಯರೆಲ್ಲ ಮಾತಾಡಿದ್ರು, ತುಂಬಾ ಜನ ಮಾತಾಡ್ದಾಗ ಹೇಳಿದ್ರು ಈಗಲೇ ಕತೆಗೆ ಶಕ್ತಿ ಎಷ್ಟು ಯಾವ ರೀತಿ ತುಂಬಿದೆ ಅಂತಕ್ಕಂಥ ನಮ್ಮ ರಾಜ್ಗುರು ಅವರು. ಬಹಳ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ ರಾಜು, ಅದ್ಭುತವಾಗಿದೆ. ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರೆ ಸ್ಪಂದಿಸ್ತಾರೆ, ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ. ಅದಕ್ಕೇನಾದ್ರು ಸಮಸ್ಯೆ ಇದ್ರೆ ಅದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತಾರೆ. ನೋಡಿ, ಹೊಸ ಬೇರು ಹಳೆ ಚಿಗುರು ಅಂತಾರಲ್ಲ, ಹೊಸ ಚಿಗುರು ಹಳೆ ಬೇರು, ಅದು ಉಲ್ಟಾ ಮಾಡಿದ್ದು ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವ್ರಿಗೆ ಅವ್ರದ್ದು ಒಂದೇ ವಿಂಗು, ನಿಂದು ಒಂದೇ ವಿಂಗು. ನೀನು ಎಕ್ಸಿಬಿಟ್ರು, ಅವರು ಎಕ್ಸಿಬಿಟ್ರು. ಬಟ್ ಅಲ್ಲಿ ಎಲ್ಲ ವಿಚಾರಗಳನ್ನು ಸಮಜಾಯಿಷಿ ಮಾಡಿ ನೀನು ತುಂಬ ಚೆನ್ನಾಗಿ ಒಂದು ಮಾತಂದೆ. ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಬ್ಬ ನಿರ್ದೇಶಕನಾದವರು ಏನಾದರೂ ಒಂದು ಟ್ರಯಲ್ ಏನೋ ತೋರ್ಸಪ್ಪ ಅಂತ.
ವಂಡರ್ಫುಲ್ ಕ್ವಶನ್. ಗಾಡ್ ಬ್ಲೆಸ್ ಯು. ಆಮೇಲೆ ನಿಮ್ಮ ತಂದೆ ನಿಮ್ಮ ಸಾಮಾನ್ಯ ಅಲ್ಲ. ಅವ್ರು ಎಷ್ಟು ಜನರಿಗೆ ಅನ್ನ ಹಾಕಿದ್ದಾರೆ, ಎಷ್ಟು ವಿಚಾರಗಳನ್ನ ಹಂಚಿದ್ದಾರೆ, ಎಷ್ಟು ಪ್ರಮೋಷನಲ್ ಆ್ಯಕ್ಟರ್ಸ್ ಆಗ್ಬೋದು, ಚೇಂಬರ್ಗಾಗ್ಬೋದು, ಮತ್ತು ಈ ಸಿನಿಮಾ ವಿಚಾರದಲ್ಲಾಗ್ಬೋದು. ವಂಡರ್ಫುಲ್. ಅಣ್ಣ ಇವ್ರದ್ದು ವೈಷ್ಣವಿ ವೈಭವಿ 2 ಥಿಯೇಟ್ರ್ ಇದೆ. ಅದು ನಂಗೆ ಹೇಳಿದ್ದಾರೆ. ಎಲ್ಲ ಸಮಾನ ಮನಸ್ಸಿನಿಂದ ಒಟ್ಟಿಗೆ ನಡೆದ್ರೆ ಮುಂದೆ ತುಂಬ ಬಂಗಾರದಂಗೆ ಆಗತ್ತೆ ಜೀವನ. ಸಿನಿಮಾ ನಮ್ಮ ಉಸಿರು, ಸಿನಿಮಾ ನಮ್ಮ ಜೀವನ. ಸಿನಿಮಾ ಬಿಟ್ಟರೆ ನಮಗೇನು ಗೊತ್ತಿಲ್ಲ. ನಾವು ಇಲ್ಲೇ ಬದುಕಿದ್ದೀವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಇರ್ತೀವಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಹಿರಿಯರಿದೆ ಒಂದು ಪರ್ವ ಎಕ್ಸೈಟೆಡ್ ಕಾಯ್ತಿದ್ವಿ ನಾವು. ಒಂದು ಪರ್ವ, ಓ ಏನು ಪರ್ವ ಸಿನಿಮಾ ಮಾಡ್ತಾವ್ರೆ. ಸತ್ಯ ಹೆಗಡೆ ಅದಕ್ಕೆ ಅಸಿಸ್ಟೆಂಟ್ ಕ್ಯಾಮರಾಮನ್. ಸತ್ಯ ಬಂದು ಹೇಳ್ತಾ ಇದ್ದ. ನಾವಾಗ ಪ್ರೀತಿಯಾಗಿ ಸೀರಿಯಲ್ ಮಾಡ್ತಿದ್ವಿ ಹಂಸಲೇಖ ಅವ್ರದ್ದು. ವೇಣು ಕ್ಯಾಮ್ರಾಮನ್ ಅದಕ್ಕೆ, ಸತ್ಯ ಅಸಿಸ್ಟೆಂಟು. ಗುರು ಏನು ಮಾಡ್ತಾವ್ರು ಗೊತ್ತಾ, ಬೆಂಕಿ ಅಂತ ದೊಡ್ಡ ಸಿನಿಮಾ. ಅವತ್ತಿನ ಕಾಲಕ್ಕೆ ಹೆಚ್ಚು ಕಡಿಮೆ ಒಂದು 8 ಕೋಟಿ ಐತಣ್ಣ. ಅಲ್ಲಿ ಕರ್ನಾಟಕ ಬಿಡಿ ಹೇಳಲ್ವಾ ಅಲ್ಲಣು ಎಂತ ಕಳ್ಳ. ಬಟ್ ಅವತ್ತಿಗೆ ದೊಡ್ಡ ಸಿನಿಮಾ. ಆ ಕಡೆ ಹೆಚ್ಚು, ಈ ಕಡೆ ಪರ್ವ. ಆ ತಾಕತ್ತವ್ರದ್ದು. ಪ್ಲೀಸ್ ನನ್ಗೊಂದು ಪಿಕ್ಚರ್ ಮಾಡಿ. ಥ್ಯಾಂಕ್ ಯು. ಏನಂತ ಮ್ಯೂಸಿಕಲ್ ವೆರೈಟೀಸ್ ಅಂತ, ಮ್ಯೂಸಿಕ್ ಆಗಲಿ, ನಾಟಕ ಎಷ್ಟು ಚಂದ ಅಂದ್ರೆ ಎಲ್ಲ ಮಕ್ಕಳು ನಾವೆಲ್ಲ ಹೆಚ್ಚು ಕಡಿಮೆ ಬೇಜಾರು ತಿಳ್ಕೊಬೇಡಿ, ಎಲ್ಲ ಒಟ್ಟಿಗೆ ಬೆಳೆದವರು. ಕಳ್ರ ಹಿರಿಯ ಇಲ್ಲವನೇ. ಒಂದು ರಂಗಭೂಮಿ ಒಂದು ಸಣ್ಣ ನೆಲಗಟ್ಟು ಕಲಿಸುತ್ತೆ. ನಾವೆಲ್ಲರೂ ಒಂದೇ, ಭಾಷೆ ಒಂದೇ, ನೆಲ ಒಂದೇ, ಜಲ ಒಂದೇ, ಕುಲ ನಾವು ಮನುಜರು, ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ಕುಲ ನಾವು ಮನುಜರು. ನಾನು ಈಗಲೂ ಹೇಳ್ತೀನಿ, ನೀನು ಒಬ್ಬಾಗಲ್ಲ ಕೊಡ, 3 ಜನ ಆಗ್ಬಿಟ್ಟಿದೀಯ. ನನಗೆ ಸಿಕ್ಕಿದಾಗ ಒಬ್ಬ ಹೇಗಿದ್ದ, ಈಗ 3. ಗಾಡ್ ಬ್ಲೆಸ್ ಯು. ಮತ್ತೆ ಒಬ್ಬನೇ ಆಗ್ಬಿಡೋ. ಕ್ಲಾಸ್ ಬಿಡ್ಬೇಕಪ್ಪ, ನಿನ್ ಕ್ಲಾಸ್ ಬಿಡ್ಬೇಕಪ್ಪ. ಗಾಡ್ ಬ್ಲೆಸ್ ಯು. ಅಯ್ಯಪ್ಪ ಕಾಲಕ್ಕೆ ಬಿದ್ದ ಅವನ ಅಕ್ಕನ ಕಷ್ಟ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ದಯಮಾಡಿ ನಿರ್ದೇಶಕರು ಧನ್ಯವಾದಗಳನ್ನು ಹೇಳಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲ ನೋಡಿದ್ದೀರಾ, ಏನು ಹೇಳೋದು ಅಂತ ಗೊತ್ತಿಲ್ಲ. ಇನ್ನೊಂದಷ್ಟು ಪ್ರಯೋಗಗಳು ಮಾಡಬೇಕು ಅಂತಿದ್ದೀವಿ. ಆ ಪ್ರಯೋಗಗಳ ಮೂಲಕ ನಾನು ನಿಮ್ಮ ಜೊತೆ ಮಾತಾಡ್ಬೋದು. ಎಲ್ರಿಗೂ ಥ್ಯಾಂಕ್ ಯು. ಕಿಶನ್ ಸುಮಾರು 23-24 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಎಸ್ ನಾರಾಯಣ್ ಅವರ ಚಂದ್ರಿಕಾ ಧಾರಾವಾಹಿಲಿ ಕೆಲಸ ಯಾಕೆ ಧಾರಾವಾಹಿಲಿ ಆಕ್ಟ್ ಮಾಡಿದ್ದ. ಯೋಗರಾಜ್ ಭಟ್ ಜೊತೆ ರಂಗೆ SLCಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಸೂರ್ಯ ಜೊತೆ ದುನಿಯಾಲು ಕೆಲಸ ಮಾಡಿದ್ದ. ಆಮೇಲೆ ಸುಮಾರಷ್ಟು ಕೆಲಸಗಳು ಮಾಡಿದ್ದೆ. ನನ್ನ ರಾಧಾ ಅಂತ ನಾನು ಸೀರಿಯಲ್ ಮಾಡಿದ್ದೆ, ಅದರಲ್ಲೂ ಅವನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದ, ಪಾತ್ರನೂ ಮಾಡಿದ್ದ. ಅದಕ್ಕೆ ಮೀರಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ತುಂಬ ಉತ್ಕಟವಾದ ತುಡಿತ ಇತ್ತು ಅವನಿಗೆ. ನನಗಿಷ್ಟ ಅವನು ಗೋಳಿ ಮಗ ಏನೋ ಮಾಡ್ತಾನೆ, ಅವನು ಮಾಡಬೇಕು. ನಿಮ್ಮ ಆಶೀರ್ವಾದ ಬೇಕು. ಹಿರಿಯರೇ ಬನ್ನಿ, ನಾಗೇಂದ್ರ ಅವ್ರು ಬರಬೇಕು. ಗೊತ್ತಿರೋಂಗೆ ನನ್ನ ವೃತ್ತಿ ಜೀವನದ ಇದು 3ನೇ ಚಿತ್ರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾನು 780 ಚಿತ್ರ ಕೆಲಸ ಮಾಡಿದ್ರು, ಇದು ನನ್ನ 3ನೇ ಚಿತ್ರ. ಒಂದು ಕಮಲ್ ಹಾಸನ್ ಅವರ ಪುಷ್ಪಕ ವಿಮಾನ, ಆಮೇಲೆ ನಾಗಮಂಡಲ ಅವ್ರ ನಾಗಮಂಡಲ, ಅದಾದಮೇಲೆ ಆ ಫೀಲ್ ಕೊಟ್ಟಂಥ ಸಿನಿಮಾ ಇದು. ನನಗೆ ಪೂರ್ತಿ ಅನ್ನ ಮನುಷ್ಯ ನೋಡಬೇಕಾದಿಲ್ಲ,
ಪಾತ್ರೆಯಲ್ಲಿ 2 ಕಾಳು ನೋಡಿದ್ರೆ ಬೆಂದಿದೆಯಲ್ಲೋ ಗೊತ್ತಾಗುತ್ತೆ. ಸೊ ಅವರ ಕೆಪಾಸಿಟಿಯನ್ನು ತೋರಿಸಿದ್ದೀರಿ. ಈ ಚಿತ್ರದ ಶತದಿನೋತ್ಸವ ಸಮಾರಂಭನ ಖಂಡಿತ ನಾವು ಮಾಡ್ತೀವಿ. ನನ್ನ ಎಕ್ಸ್ಪೀರಿಯನ್ಸ್ 40 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಈ ಚಿತ್ರ ಗೆಲ್ಲುತ್ತೆ. ಈ ಚಿತ್ರದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಪ್ರಶಂಸೆ ಸಿಗುತ್ತೆ. ನಮ್ಮ ಬೆನ್ನು ನಾವೇ ತಟ್ಕೋತೀವಿ ಅಂತ ಹೇಳ್ತಾ, ಈ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ PRO ಕೆಲಸ ಕೊಟ್ಟಿದ್ದಕ್ಕೆ ತಂಡಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆಯದು. ಧನ್ಯವಾದಗಳು. ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ರವಿಯವ್ರ ಬಗ್ಗೆ ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ. ಆದರೆ ಪತ್ರಿಕೆ ಮಕ್ಕಳಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಮಾತಾಡ್ಬಿಟ್ರೆ ಹೊಗಳಿಕೆ ಅನ್ಸುತ್ತೆ. ನಾನು ಹೊಗಳಲ್ಲ ನನ್ನ ಮಾವನ್ನ. ಹೆಣ್ಣು ಕೊಟ್ಟ ಅಷ್ಟೇ, ಅಲ್ಲ ಕೊಡಲಿಲ್ಲ, ಕಿತ್ಕೊಂಬಂದೆ. ಕಳ್ಳ ಕಾಯ್ತಾ ಇದ್ದಲ್ಲ ಈ ಥರ ಏನೋ ಸಿಗ್ಲಿ. ಅವರ ಬರಹ, ಅವರ ಬರವಣಿಗೆ, ಅವ್ರ ತಾಕತ್ತು, ಅದಕ್ಕಿದ್ದಂಥ ಒಂದು ಉದ್ದ, ಆಳ, ಅಗಲ, ಆ ವೈರುಧ್ಯಗಳಾಗ್ಬೋದು, ಪ್ರೀತಿ ಆಗ್ಬೋದು, ತಾಧ್ಯಾತ್ಮತೆ ಆಗ್ಬೋದು, ಆಧ್ಯಾತ್ಮತೆ ಆಗ್ಬೋದು, ಯಾವುದೇ ವಿಚಾರಗಳಾಗ್ಬೋದು, ಅದಕ್ಕೊಂದು ತುಂಬ ಬೇರೆ ಥರದ್ದೇ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬಂದವರು. ಬೇರೆ ಬೇರೆ ಮಾತುಗಳಾಡೋ ಬೇರೆ ಆಡ್ತಾರೆ. ಇಲ್ಲಿ ಎಲ್ಲವನ್ನೂ, ಎಲ್ಲ ವಿಚಾರಗಳನ್ನೂ ನಾವೇ ಮಾತಾಡೋಕ್ಕಾಗಲ್ಲ. ಪಕ್ಕದ ಮನೆಯವ್ರು ಹಿಂಗೆ ಮಾತಾಡ್ತಾರೆ, ಸಾಕಾಗೋಳದ ಅವಳಿದ್ರೆ ಅಕ್ಕನ ಹಿಂಗೆ ನಡೀತಾಳೆ, ಏನು ಮಾಡೋಕ್ಕಾಗಲ್ಲ. ಆ ವಿಚಾರದಲ್ಲಿ ಸಣ್ಣ ಕಥೆಗಳು ಬರೆದಾಗ ನನಗೆ ಅವರೇ ತುಂಬ ಸತಿ ಹೇಳ್ತಾ ಇದ್ರು, ಕಿಟ್ಟಪ್ಪ ಈಗ ನೋಡ, ನಾನು ಇಷ್ಟೆಲ್ಲ ಏನೋ ಬರೆದಿದ್ದೀನಿ, ಆದರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕಥೆಗಳು ಅಲ್ಲ, ಅದೇ ಒಟ್ಟಾರೆ ಕಥೆಗಳು 16-17 ಕಥೆಗಳು ಇಷ್ಟೇ ಇದ್ದದಲ್ಲಿ. ಅಬ್ಬಬ್ಬ, ಅಯ್ಯೋ ಅಂಕಲ್ ಏನು ಹಿಂಗೆ ಬರ್ದಿದ್ದೀರಾ ಅಂದರೆ, ಇಲ್ಲ ಕಣ ಅನಿಸಿತ್ತು ಬರ್ದೆ, ಇಲ್ಲ ಅನಿಸಿದ್ದಲ್ಲ, ಇದು ಉಣ್ಸಿದ್ದು. ನೀವು ಅನ್ಕೊಂಬಿಟ್ರಿ, ನಮ್ಗೆ ಉಣ್ಸಿದ್ರಿ ಅದನ್ನ, ಅಮ್ಮ ಏನು ಅಂಕಲ್ ಇದು, ಇಂಥ ವೈವಿಧ್ಯತೆ, ಇಷ್ಟು ತಾಧ್ಯಾತ್ಮತೆ. ಒಂದು ಕಥೆಯನ್ನು ಓದ್ಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದೋದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ, ಆ ತಾಕತ್ತು ನಿಮ್ಮ ಲೇಖನಿಗಿದೆ. ನಾನು ಓದುಗನೆ, ನಾನು ಭೈರಪ್ಪವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ದೇವನವ್ರ ಮಹಾದೇವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ತೇಜಸ್ವಿ ನನ್ನ ಮಹಾನ್ ಗುರುಗಳು. ಅವ್ರ ಹತ್ರ ಎಲ್ಲ ಇದ್ರೆ ಇನ್ನೇನೋ ಒಂದು ಸಣ್ಣ ಮ್ಯಾಜಿಕ್ಕು, ಫಾಸ್ಟ್ ಫುಡ್ಡು ರವಿಯವ್ರಿಗಿತ್ತು. ಹಂಗೆ ಹೊಡೆದ್ರು ಏನಪ್ಪ ನಾವೆಲ್ಲ ಎಗರೇ ಬಿಟ್ವಿ, ನಮ್ಮ ಜಾಯಮಾನದ ಮಕ್ಕಳು. ಅಮ್ಮಮ್ಮ ಇಲ್ಲ ಕಣಯ್ಯ, ಇದು ಓದಬೇಕು. ಆ ನಿಟ್ಟಲ್ಲಿ ಇವನು ಬಂದ, ಕಿಟ್ಟಣ ಅವೇಶಗಳು ನಾ ಸಿನಿಮಾ ಮಾಡಬೇಕು ಅಂತ. ಓಕೆ, ರೈಟ್ಸ್ ಹೋಗ್ಬೇಕಲ್ಲೋ, ಎಷ್ಟಂತೆ? ನನಗೆ ಗೊತ್ತಿಲ್ಲ ಕಣಪ್ಪ, ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು 2 ನೀನು ಕೇಳ್ಕೊ, ನೀನು ಮಾಡು. ಇವನ್ ಕಂಡ್ರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ಅವಳು ಕಳ್ಳಿ, ಕಿಶನ್ ನೀನು ಮಾಡ್ತೀಯಾ? ಸರಿ, ಸಿನಿಮಾ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ನಂಗೆ ಕೊಟ್ಬಿಡು ಅಂತಲ್ಲಂತೆ. ಇದಕ್ಕಿಂತ ದೊಡ್ಡ ಆಫರ್ ಬೇಕಾ? ಹ್ಞೂ ಕಣಪ್ಪ, ಆಯ್ತು ಕೊಡೋದು, ನಡಿ, ಕಮಿಟ್ ಮಾಡಿಸ್ತಾ ಇದ್ದೀನಿ ಅಂತ ಒಂದು ಮುದ್ದಾದ ಕಥೆಯನ್ನು ಅವನು ತೊಗೊಂಬಂದಾಗ, ಅದನ್ನು ನನಗೆ ಹೇಳಿದಾಗ, ನಾನು ಓದಿರಲಿಲ್ಲ ಅಂತಲ್ಲ, ನಾನು ಮುಂಚೆನೇ ಓದ್ಕೊಂಡಿದ್ದೆ, ನನಗೂ ಆಸೆ ಇತ್ತು. ಅದರಲ್ಲಿ ಇನ್ನೊಂದು 7-8 ಕಥೆಗಳಿದ್ದಾವೆ, ಒಟ್ಟಾರೆ ಅದು 16 ಕಥೆಗಳು. ನನಗೆ ಇನ್ನೊಂದು ಬೇರೆ ಬೇರೆ ಥರದ್ದೇನೋ ಇತ್ತು. ಬಟ್ ಇವನು ಆ ವೇಷಗಳು ತಂದಾಗ, ಅದನ್ನ ಪಾತ್ರವನ್ನು ಹೇಳಿದಾಗ, ಆ ಹುಡುಗ ಅದನ್ನು ನೀವು ಮಾಡ್ತೀರಾ ಅಂತಂದಾಗ, ಕಿಶನ್ ಆಗುತ್ತಾ ನಿಜವಾಗ್ಲೂ? ಇಲ್ಲ, ನೀವು ಮಾಡ್ಬೋದು, ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದೀವಿ. ಗಾಡ್ ಬ್ಲೆಸ್ ಯು, ನಿಂಗೆ ಒಳ್ಳೇದಾಗಲಿ. ನಮ್ಮ ಮಾವನಿಗೆ ಇವನ್ನ ಕಂಡ್ರೆ ತುಂಬ ಇಷ್ಟ. ಇವನ್ನ ಪಟ್ಟು ಕಿಶನ್ ಅನ್ನೋರು ಪಟಾಕ್ಸ್ಕೊಂಬಂದೇನೋ. ಗಾಡ್ ಬ್ಲೆಸ್. ಮಹಾಕಾಳೇಶ್ವರ ದೇವಸ್ಥಾನ, ಮಧ್ಯಪ್ರದೇಶ. ಈಗ ಜಗತಿ ಪಾತ್ರ ಅಂದ್ರೆ ಅದು ವಿಶೇಷವಾಗಿ ಇರುವಂಥದ್ದು. ನೀವು ಅಂದ್ರೆ ಪಾತ್ರ ಅಂತ ಪಾತ್ರಕ್ಕೆ ಅದು ಏನು ಪ್ರವೇಶ ಮಾಡುವಾಗ ಒಂದಿಷ್ಟು ಒಂದು ಜೋಗತಿಗಳನ್ನೆಲ್ಲ ಮೀಟ್ ಮಾಡೋದು, ಭೇಟಿ ಮಾಡೋದು, ಆ ಥರ ಏನೋ ಆಯ್ತಾ? ಇಲ್ಲ, ನಮ್ಮ ಮಂಜು ಅಂತ ನನ್ನ ಸ್ನೇಹಿತರು ಮತ್ತೆ ರಾಜ್ಗುರು, ಅವರಿಬ್ರು ಜೋಗತಿ ಮಂಜಮ್ಮ ಅವ್ರಿಗೆ ತುಂಬ ಆತ್ಮೀಯರು. ಅವ್ರ ಫೀಡ್ಬ್ಯಾಕಲ್ಲಿ ಇದು ಮಾಡಿದ್ದೀವಿ.
ನಾನು ಇನ್ನೂ ಮಂಜಮ್ಮವ್ರನ್ನ ಭೇಟಿ ಮಾಡಿದ್ದೆ. ಪಾತ್ರ ಮಾಡೋಕ್ಕಿಂತ ಮುಂಚೆ ಇದು ಬರೀ ಒಂದು ಎಸೆನ್ಸ್ ಆಫ್ ದ ಫಿಲ್ಮ್ ಅಂತ ಮಾಡಿದ್ದೀವಿ. ಇವ್ರ ರೆಫರೆನ್ಸಿಂದ ಪಾತ್ರಕ್ಕೆ ಏನು ಬೇಕಾದ್ರೆ ಮಾಡಲೇಬೇಕಲ್ಲ. ಔಟ್ ಆಫ್ ದ ಬಾಕ್ಸ್ ಏನಿದೆ ಅಂದರೆ ವೇಷಗಳಲ್ಲಿರ್ತಕ್ಕಂಥ ಸಣ್ಣ ಕಥೆನ ಆಯ್ಕೆ ಮಾಡ್ಕೊಂಡು ಮಾಡಿರೋದ್ರ ಜೊತೆಗೆ ನಿಜ ಜೀವನದ ಜಗತ್ತಿಗಳು ಸಾಕಷ್ಟು ಜನ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾಕಂದ್ರೆ ನಾನು ಕೂಡ ಆ ಭಾಗದಲ್ಲಿ ಇರೋದ್ರಿಂದ ಏನಾದರೂ ಇನ್ಸಿಡೆಂಟ್ಗಳನ್ನ ಸೇರ್ಸ್ ಮಾಡಿರೋ ಆ ಥರದ್ದು ಯಾವುದಿಲ್ಲ ಸರ್. ಫುಲ್ ಇದರಲ್ಲಿ ಇಡೀ ಕಥೆ